ಹಲೋ ಎವ್ರಿವನ್, ನಾನು ನಿಮ್ಮ ಆರ್ಜೆ ಆ್ಯಂಗ್ರಿ ಬರ್ಡ್. ಇವತ್ತು ನಾವು KSOU MBA MCOM MSc ಯಾರೆಲ್ಲ ಈ ಕೋರ್ಸ್ ತಗೊಬೇಕು ಅಂದ್ಕೊಂಡಿದ್ದೀರಾ ಮತ್ತು ತಗೊಂಡಿದ್ದೀರಾ ಅವರಿಗೆ ಕಂಪ್ಲೀಟ್ ಗೈಡೆನ್ಸ್ ಫಾರ್ KSOU ಡಿಗ್ರಿ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಆ್ಯಂಡ್ ದಿಸ್ ವಿಲ್ ಬಿ ಕಂಪ್ಲೀಟ್ಲಿ ಫಾರ್ ದಿ ಜುಲೈ ಸೈಕಲ್ ಸ್ಟೂಡೆಂಟ್ಸ್ಗೆ ಫುಲ್ ಡೀಟೇಲ್ಸ್ ಇದೆ. ಆಲ್ರೆಡಿ ನಾನು ಜಾನ್ವರಿ ಸೈಕಲ್ ಹಾಕಿದ್ದೀನಿ, ಬೇಕಿರೋರು ಒಂದ್ಸರಿ ಹೋಗಿ ಚೆಕ್ ಮಾಡ್ಕೊಂಬಿಡಿ. ಆ್ಯಂಡ್ ಇದರಲ್ಲಿ ನಿಮಗೆ ಫ್ರಮ್ ದಿ ಅಡ್ಮಿಷನ್ ಟು ಕಾನ್ವೊಕೇಶನ್ ತಗೋವರೆಗೂ ಯಾವ ಥರ ಎಲ್ಲ ನಿಮಗೆ ಡೇಟ್ಸ್ ಇರುತ್ತೆ ಮತ್ತು ಯಾವ ಥರ ಅವರು ಇನ್ಫಾರ್ಮೇಷನ್ಸ್ ಕೊಡ್ತಾರೆ ಅಂತ ಪ್ರತಿಯೊಂದು ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಆ್ಯಂಡ್ ವಿ ಆಲ್ಸೋ ಹ್ಯಾವ್ ಎ KSOU ಸ್ಟೂಡೆಂಟ್ ಗ್ರೂಪ್. ಅದರಲ್ಲಿ ನಾವು ಒಂದು ಕಮ್ಯುನಿಟಿ ಥರ ಬಿಲ್ಡ್ ಆಗಿದ್ದೀವಿ. ಅದರಲ್ಲಿ ನಿಮಗೆ ಇನ್ ಫ್ರೀ ಆಫ್ ಕಾಸ್ಟ್ ಅಸೈನ್ಮೆಂಟ್ಸ್, ಇಂಪಾರ್ಟೆಂಟ್ ಕ್ವೆಶನ್ಸ್ ಆರ್ ನೋಟಿಫಿಕೇಷನ್ ಫ್ರಮ್ ದಿ KSOU ವಿಲ್ ಬಿ ಶೇರ್ಡ್ ದೇರ್. ಆ್ಯಂಡ್ ಬೇಕಿರೋರು ಈ QR ಕೋಡ್ ಸ್ಕ್ಯಾನ್ ಮಾಡಿ ಕೂಡ ಜಾಯಿನ್ ಆಗ್ಬೋದು. ಆ್ಯಂಡ್ ವಿಡಿಯೋ ಹೊರಗೆ ಹೋಗೋಕ್ಕೆ ಮುಂಚೆ ನನ್ನ ಚಾನಲ್ RJ ಆ್ಯಂಗ್ರಿ ಬರ್ಡ್ ಕನ್ನಡಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಅವಾಗ ತಾನೇ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ಬೇಗ ಸಿಗ್ತಾ ಇರುತ್ತೆ. ಸೊ ಬನ್ನಿ ಇವಾಗ ನಾವು ಸ್ಟ್ರೈಟ್ ಅವೇ ವಿಡಿಯೋ ಹೊರಗೆ ಹೋಗೋಣ. ಸೊ ಹಾಯ್ ಫಸ್ಟ್ ಸಮ್ ಸ್ಟೂಡೆಂಟ್ಸ್, ಐ ಹೋಪ್ ಮೋಸ್ಟ್ ಆಫ್ ದಿ ಮೆಂಬರ್ಸ್ ಯಾರೆಲ್ಲ ಜಾಯಿನ್ ಆಗಿದ್ದೀರಾ ಆಲ್ರೆಡಿ KSOUಗೆ ಜುಲೈ ಸೈಕಲಲ್ಲಿ ಅವರೇ ನೋಡ್ತಿರ್ತೀರಾ. ಇಫ್ ಯಾರಾದರೂ ಇವಾಗ ಜಾಯಿನ್ ಆಗಬೇಕು ಅಂದ್ಕೊಂಡಿದ್ದೀರಾ ಅಂದರೆ ಕೂಡ ಈ ವಿಡಿಯೋ ನೀವು ನೋಡ್ಬೋದು, ನಾಟ್ ಎ ಇಶ್ಯೂ. ಸೊ ಇದರಲ್ಲಿ ಫಸ್ಟ್ ಸೆಮ್ ಜುಲೈ ಸೈಕಲ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಫಸ್ಟ್ ನಾನು ಅಡ್ಮಿಷನ್ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ರೀ. ಜುಲೈ ಸೈಕಲ್ ಅಡ್ಮಿಷನ್ಸ್ ವಿಲ್ ಬಿ ಫ್ರಮ್ ಜುಲೈ, ಆಗಸ್ಟ್ ಆ್ಯಂಡ್ ಸೆಪ್ಟೆಂಬರ್. ಮ್ಯಾಕ್ಸಿಮಮ್ ಸೆಪ್ಟೆಂಬರ್ವರೆಗೂ ಇರುತ್ತೆ. ಲೈಕ್ ಜುಲೈಯಿಂದ 3 ಮಂತ್ಸ್ವರೆಗೂ ಕಂಪಲ್ಸರಿ ಅವರು ಅಡ್ಮಿಷನ್ ನಡೆಸ್ತಿರ್ತಾರೆ. ಬೇಕಿರೋರು ಜುಲೈ ಸೈಕಲಲ್ಲಿ ಜಾಯ್ನ್ ಆಗಬೇಕು. ಯಾಕೆ ಮ್ಯಾಮ್ ಇದನ್ನ ಜುಲೈ ಸೈಕಲ್ ಅಂತ ಹೇಳ್ತಿದ್ದೀರಾ ಅಂದರೆ ಇನ್ KSOU ವಿ ಹ್ಯಾವ್ ಕ್ಯಾಲೆಂಡರ್ ಇಯರ್ ಆ್ಯಂಡ್ ಅಕಾಡೆಮಿಕ್ ಇಯರ್. ಅಕಾಡೆಮಿಕ್ ಇಯರ್ ಅನ್ನೋದನ್ನ ಜುಲೈ ಸೈಕಲ್ ಅಂತಾರೆ, ಕ್ಯಾಲೆಂಡರ್ ಇಯರ್ ಅನ್ನೋದನ್ನ ಜಾನ್ವರಿ ಸೈಕಲ್ ಅಂತಾರೆ. ಸೊ ಈ ಎರಡು ಸೈಕಲ್ಸ್ ಇರುತ್ತೆ, ಎರಡು ಸ್ಟೂಡೆಂಟ್ಸ್ ಇರ್ತಾರೆ, 2 ಟೈಪ್ಸ್ ಆಫ್ ಕ್ಲಾಸಸ್ ನಡೀತಿರುತ್ತೆ. ಸೊ ಅಷ್ಟು ಕನ್ಫ್ಯೂಷನ್ಸ್ ಎಲ್ಲ ಬೇಡ. ನನಗೆ ಸಿಂಪಲಾಗಿ ತಿಳಿಸ್ಕೊಡ್ಬೇಕು ಅಂದರೆ ಪ್ಲೀಸ್ ಈ ವಿಡಿಯೋ ಕಂಟಿನ್ಯೂ ಮಾಡಿ. ಈ ಜುಲೈ ಸೈಕಲ್ಗೆ ಯಾರೆಲ್ಲ ಅಡ್ಮಿಷನ್ ಆಗಿದ್ದೀರಾ ಅವರಿಗೆ ಅಸೈನ್ಮೆಂಟ್ಸ್ ಯಾವಾಗ ಕೊಡ್ತಾರೆ ಅಂದರೆ ಸೆಪ್ಟೆಂಬರಿಂದ ನವಂಬರ್ ಅಷ್ಟೇ ಕೊಡ್ತಾರೆ. ಈ ಅಸೈನ್ಮೆಂಟ್ಸ್ ಅಂದರೆ ಏನು ಅಂದರೆ ನೀವು ಅಡ್ಮಿಷನ್ ಮಾಡಿದ ತಕ್ಷಣ ನಿಮಗೆ ಒಂದು KSOU ಆ್ಯಪ್ ಅಂತ ಒಂದಿರುತ್ತೆ. ದಟ್ ವಿಲ್ ಬಿ ಅವೈಲೇಬಲ್ ಆನ್ ಬೋತ್ iOS ಆ್ಯಂಡ್ ಆ್ಯಂಡ್ರಾಯ್ಡ್, ಎರಡರಲ್ಲೂ ಕೂಡ ಇರುತ್ತೆ. ನೀವು ಇನ್ಸ್ಟಾಲ್ ಮಾಡ್ಕೊಬೇಕು. ಇನ್ಸ್ಟಾಲ್ ಮಾಡಿದ ತಕ್ಷಣ ನೀವು ಅಲ್ಲಿ ಏನು ರಿಜಿಸ್ಟರ್ ನಂಬರ್ ಕೊಟ್ಟಿರ್ತೀರ ಅಡ್ಮಿಷನ್ ಆಗಬೇಕಾದ್ರೆ ಆ ನಂಬರ್ ಮುಖಾಂತರ ನೀವು ಲಾಗಿನ್ ಆಗಬೇಕಾಗತ್ತೆ ವಿತ್ ದ OTP. ಲಾಗಿನ್ ಆದಮೇಲೆ ನಿಮಗೆ ಅಲ್ಲಿ ಅಸೈನ್ಮೆಂಟ್ ಸೆಕ್ಷನ್, SLM ಸೆಕ್ಷನ್ ಅಂತ ಜಾಸ್ತಿ ಸೆಕ್ಷನ್ಸ್ ತೋರಿಸ್ತಾ ಇರುತ್ತೆ. ಆ ಅಸೈನ್ಮೆಂಟ್ಸಲ್ಲಿ ನಿಮಗೆ ಪ್ರತಿ ಸರಿ ಅಸೈನ್ಮೆಂಟ್ಸ್ ಇರುತ್ತೆ. ಪ್ರತಿ ಸೆಮ್ಮಿಗೂ ನೀವು ಅಸೈನ್ಮೆಂಟ್ ಮಾಡಬೇಕು ವಿಚ್ ಕ್ಯಾರೀಸ್ 20 ಮಾರ್ಕ್ಸ್ ಇನ್ ಯುವರ್ ಎಕ್ಸಾಮ್ಸ್. ಸೊ ಎಕ್ಸಾಮ್ಸ್ ನೀವು ಜಸ್ಟ್ 80 ಮಾರ್ಕ್ಸಿಗೆ ಬರೀತೀರಾ, 20 ಮಾರ್ಕ್ಸ್ ವಿಲ್ ಬಿ ಫಾರ್ ಯಾರ್ ಅಸೈನ್ಮೆಂಟ್ಸ್. ಈ ಅಸೈನ್ಮೆಂಟ್ಸ್ ಏನಿದೆ ಅದು ಸೆಪ್ಟೆಂಬರಿಂದ ನವಂಬರ್ವರೆಗೂ ಕೊಡ್ತಾರೆ. ನಿಮಗೆ ಅಸೈನ್ಮೆಂಟ್ಸ್ ಮೇಲೆ ಏನು ಐಡಿಯಾ ಇಲ್ಲ, ಯಾವ ಥರ ಬರೀಬೇಕು, ಯಾವ ಥರ ಇರುತ್ತೆ ಅಂತ ಪ್ರತಿ ಏನಾದರೂ ನಿಮಗೆ ಡೀಟೇಲ್ಸ್ ಬೇಕು ಅಂದರೆ ಕಾರ್ಡಲ್ಲಿ ಕೊಡ್ತೀನಿ, ಮಿಸ್ ಮಾಡಿದೆ ಒಂದ್ಸರಿ ಚೆಕ್ ಮಾಡಿ, ಓಕೆನಾ. ಅಸೈನ್ಮೆಂಟ್ಸ್ ಇಷ್ಟು ಆಯಿತು. ನಿಮಗೆ ಸೆಪ್ಟೆಂಬರಿಂದ ನವಂಬರ್ವರೆಗೂ ಆಗುತ್ತೆ. ಮತ್ತು ಡಿಸೆಂಬರಲ್ಲಿ ನೀವು ಎಕ್ಸಾಮ್ ಫೀ ಪೇ ಮಾಡಬೇಕಾಗತ್ತೆ. ಫಸ್ಟ್ ಸೆಮ್ದು ಎಕ್ಸಾಮ್ ಫೀ ನೀವು ಪೇ ಮಾಡಬೇಕಾಗತ್ತೆ. ಪೇ ಮಾಡಿದ್ಮೇಲೆ ಜಾನ್ವರಿ ಅಥವಾ ಫೆಬ್ರವರಿಯಲ್ಲಿ ನಿಮಗೆ ಆನ್ಲೈನ್ ಅಥವಾ ಆಫ್ಲೈನ್ ಕ್ಲಾಸಸ್ ಇರುತ್ತೆ. ಮೋಸ್ಟ್ಲಿ ಆನ್ಲೈನ್ ಕ್ಲಾಸಸ್ಸೇ ತಗೊತಾರೆ. ಇನ್ ಸಮ್ ಕೇಸಸ್, ರೇರ್ ಕೇಸಸ್ ಆಫ್ಲೈನ್ ಕ್ಲಾಸಸ್ ಕೂಡ ಅವೈಲಬಲ್ ಇರುತ್ತೆ. ಅದು ನಿಮ್ಮ ರೀಜ್ನಲ್ ಸೆಂಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನೀವು ಯಾವ್ದು ಬೇಕಾದ್ರೂ ಆ್ಯಪ್ಟ್ ಮಾಡ್ಕೊಬೋದು. ಸೊ ಜಾನ್ವರಿ ಆರ್ ಫೆಬ್ರವರಿಯಲ್ಲಿ ನಿಮಗೆ ಎಕ್ಸಾಮ್ಸ್ ಇರುತ್ತೆ. ಮ್ಯಾಮ್ ಜಾನ್ವರಿ ಆ್ಯಂಡ್ ಫೆಬ್ರವರಿ ಅಂತಿದ್ದೀರಾ, ನಾನು ಜುಲೈಯಲ್ಲಿ ಆಗಿದ್ದು ಅಂತ ನೀವು ಕ್ವೆಶನ್ ಮಾಡ್ಬೋದು. ಆ್ಯಸ್ ಐ ಸೈಡ್ ಕ್ಯಾಲೆಂಡರ್ ಇಯರ್ ಮತ್ತು ಅಕಾಡೆಮಿಕ್ ಇಯರ್ ಎರಡೂ ಇರೋದ್ರಿಂದ ಅವರು ಹಂಗೆ ಹ್ಯಾಂಡಲ್ ಮಾಡಬೇಕಾಗತ್ತೆ. ಯೂನಿವರ್ಸಿಟಿ ಇರೋದೇ ಈ ಥರ. ಸೊ ನೀವು ಫಾರ್ ಎಕ್ಸಾಂಪಲ್ ಜುಲೈ 2026 ನೀವೇನಾದರೂ ಅಡ್ಮಿಷನ್ ಆಗ್ತಿದ್ದೀರ ಅಂದರೆ ನಿಮಗೆ ಕ್ಲಾಸಸ್ ತಗೊಳ್ಳೋದೇ ಅವರು ಜಾನ್ವರಿ ಆರ್ ಫೆಬ್ರವರಿ 2027. ಸೊ ನೆಕ್ಸ್ಟ್ ಇಯರೇ ನಿಮಗೆ ಕ್ಲಾಸಸ್ ಎಕ್ಸಾಕ್ಟಾಗಿ ಸ್ಟಾರ್ಟ್ ಆಗೋದು. ಅದಾದಮೇಲೆ ನಿಮಗೆ ಎಕ್ಸಾಮ್ಸ್ ವಿಲ್ ಬಿ ಏಪ್ರಿಲ್ ಟು ಮೇ ಇರುತ್ತೆ, ಓಕೆನಾ. ಏಪ್ರಿಲ್ ಟು ಮೇ ನಿಮಗೆ ಎಕ್ಸಾಮ್ಸ್ ಕಂಪಲ್ಸರಿ ಇರುತ್ತೆ. ಅದು ನಿಮ್ಮ ರೀಜ್ನಲ್ ಸೆಂಟರಲ್ಲಿ ನೀವು ತೊಗೊಬೋದು. ಆರ್ ನೀವು ಎಕ್ಸಾಮ್ ಫೀ ಪೇ ಮಾಡಬೇಕಾದ್ರೇ ನಿಮಗೆ ಆಪ್ಷನ್ ತೋರಿಸುತ್ತೆ ಎಲ್ಲಿ ನೀವು ಬರೀಬೇಕು ಅಂದ್ಕೊಂಡಿದ್ದೀರ, ಯಾವ ಸೆಂಟರಲ್ಲಿ ಅಂತ. ಅಲ್ಲಿ ಡಿಸ್ಟ್ರಿಕ್ಸ್ ತೋರಿಸುತ್ತೆ. ಸೊ ಬೇಸ್ಡ್ ಆನ್ ದಟ್ ನೀವು ಅಲ್ಲಿ ಚೂಸ್ ಮಾಡ್ಕೊಬೋದು. ಸೊ ಎಕ್ಸಾಮ್ಸ್ ವಿಲ್ ಬಿ ಹೆಲ್ಡ್ ಬೈ ಏಪ್ರಿಲ್ ಆರ್ ಮೇ. ಏಪ್ರಿಲ್ ಟು ಮೇ ಮ್ಯಾಕ್ಸಿಮಮ್ ಮುಗ್ದೋಗುತ್ತೆ. ಮತ್ತು ನೀವು
ನಿಮಗೆ ಎಕ್ಸಾಮ್ಸ್ ಆಗಿದೆ ಮ್ಯಾಮ್, ರಿಸಲ್ಟ್ ಯಾವಾಗ ಬರುತ್ತೆ ಅಂತ ನಿಮಗೇನಾದ್ರು ಡೌಟ್ ಇದ್ದರೆ ನೀವು ಸೆಕೆಂಡ್ ಸೆಮ್ ಎಕ್ಸಾಮ್ಗೆ ಫೀ ಪೇ ಮಾಡ್ತೀರಾ ಗೊತ್ತಾ, ಎಕ್ಸಾಮ್ ಫೀ. ಆ ಫೀ ಪೇ ಮಾಡಿದ್ಮೇಲೆ ನಿಮಗೆ ಫಸ್ಟ್ ಸೆಮ್ದು ರಿಸಲ್ಟ್ ಅನೌನ್ಸ್ ಆಗುತ್ತೆ. ಮೀನ್ ವೈಲಲ್ಲಿ ಆಗೋದೇ ಇಲ್ಲ. ಮತ್ತು ಅಸೈನ್ಮೆಂಟ್ಸು ಕೂಡ ನಿಮ್ಮದು ಇನ್ನೂ ಅಪ್ರೂವ್ ಆಗಿಲ್ಲ, ಇನ್ ಪ್ರಾಸೆಸ್ ಸಬ್ಮಿಟೆಡ್ ಅಂತಲೇ ತೋರಿಸ್ತಾ ಇರುತ್ತೆ. ಸೊ ಅದಕ್ಕೇನು ಗಾಬರಿ ತಗೊಬೇಡಿ. ಸೊ ನೀವು ಫೈನಲ್ ಎಕ್ಸಾಮ್ ನಿಮ್ಮದು ಮುಗಿದ ತಕ್ಷಣ, ಫೈನಲ್ ಎಕ್ಸಾಮ್ ಅಂದರೆ 4th ಸೆಮ್ದಲ್ಲ ರೀ, ಫಸ್ಟ್ ಸೆಮ್ಮಲ್ಲೇ ಕೊನೆಯ ಸಬ್ಜೆಕ್ಟ್ದು ನೀವು ಎಕ್ಸಾಮ್ ತೊಗೊತೀರಲ್ಲ, ಆ ಸಬ್ಜೆಕ್ಟ್ದು ಮುಗ್ದಿದ ತಕ್ಷಣ ನಿಮ್ಮ KSOU ಆ್ಯಪ್ ಏನಿದೆ ಅದರಲ್ಲಿ ನೀವು ಸೆಮ್ನ ಚೇಂಜ್ ಮಾಡಬೇಕು. ಅದು ಇನ್ಬಿಲ್ಟಾಗಿ ಫಸ್ಟ್ ಸೆಮ್ ಅಂತ ನಿಮಗೆ ಅಡ್ಯಾಪ್ಟ್ ಆಗಿರುತ್ತೆ. ನೀವು ಎಡಿಟ್ ಅಂತ ಕೊಟ್ಟರೆ ಅಲ್ಲಿ ನೀವು ಇಮೇಲ್ ID ಅಥವಾ ಸೆಮಿಸ್ಟರ್ನ ಚೇಂಜ್ ಮಾಡ್ಬೋದು ಅಂತ ಬರುತ್ತೆ. ಅಲ್ಲಿ ಹೋಗ್ಬಿಟ್ಟು ನೀವು ಸೆಕೆಂಡ್ ಸೆಮ್ ಅಂತ ಚೇಂಜ್ ಮಾಡ್ಕೋಬೇಕು. ಮತ್ತು ಈ ಫಸ್ಟ್ ಸೆಮ್ದು ಮಾರ್ಕ್ಸ್ ಕಾರ್ಡೆಲ್ಲ ಯಾವಾಗ ಸಿಗುತ್ತೆ ಮ್ಯಾಮ್ ಅಂದರೆ, ನೀವು ಅಂದ್ಕೊಳ್ಳೇಬೇಡಿ ಯಾವಾಗ ಬರುತ್ತೆ, ಅದು ಟೈಮ್ಲೈನ್ ಎಲ್ಲ ನನಗೂ ಗೊತ್ತಿಲ್ಲ. ಬಿಕಾಸ್ ಅದು ಒಂದೊಂದು ಸರಿ ಬೇಗ ಬರುತ್ತೆ, ಬೇಗ ಬರದೇನೂ ಇರುತ್ತೆ. ರಿಸಲ್ಟ್ ಅನೌನ್ಸ್ ಆಗಿ ವಿತಿನ್ 1 or 2 months ಒಳಗೆ ನಿಮಗೆ ಮಾರ್ಕ್ಸ್ ಕಾರ್ಡ್ ನಿಮಗೆ ರಿಜಿಸ್ಟರ್ ಅಡ್ರೆಸ್ ಬರುತ್ತೆ. ರಿಜಿಸ್ಟರ್ಡ್ ಅಡ್ರೆಸ್ ಅಂದರೆ ಇವಾಗ ನೀವು ಅಡ್ಮಿಷನ್ ಮಾಡಿದಾಗ ಒಂದು ಅಡ್ರೆಸ್ ಕೊಟ್ಟಿರ್ತೀರ ಗೊತ್ತಾ, ಆ ಅಡ್ರೆಸ್ಗೆ ಅವರು ಕೊರಿಯರ್ ಮಾಡೋದು. ಅಲ್ಲಿ ನೀವು ಮೈಸೂರಿಗೆ ಹೋಗಿ ಕಲೆಕ್ಟ್ ಮಾಡಬೇಕು, ಇಲ್ಲ ರೀಜನಲ್ ಸೆಂಟ್ರಿಗೆ ಬರುತ್ತೆ ಅಲ್ಲಿ ಹೋಗಿ ಕಲೆಕ್ಟ್ ಮಾಡಬೇಕು ಅಂತ ಏನಿರಲ್ಲ. ನಿಮ್ಮ ಅಡ್ರೆಸ್ ಏನು ಕೊಟ್ಟಿರ್ತೀರ ಆ ಅಡ್ರೆಸ್ಗೆ ಅದು ಬರುತ್ತೆ. ಇವಾಗ ಸೆಕೆಂಡ್ ಸೆಮ್ ಜುಲೈ ಸೈಕಲ್ಗೆ ಹೋಗ್ತೀರಾ, ಬಿಕಾಸ್ ನೀವು ಆಲ್ರೆಡಿ KSOU ಆ್ಯಪಲ್ಲಿ ಚೇಂಜ್ ಮಾಡಿದ್ದೀರಲ್ವ. ಸೊ ಸೆಕೆಂಡ್ ಸೆಮ್ಮಿಗೆ ಸೊ ಇವಾಗ ಅಫಿಷಿಯಲಿ ನೀವು ಸೆಕೆಂಡ್ ಸೆಮ್ ಸ್ಟೂಡೆಂಟ್ಸೇ ಅಂದ್ಕೊಬೇಕು. ಮತ್ತು ನಿಮಗೆ ಅಸೈನ್ಮೆಂಟ್ಸ್ ಯಾವಾಗ ಕೊಡ್ತಾರೆ ಅಂದರೆ ಜೂನಿಂದ ಜುಲೈ ಅಷ್ಟರಲ್ಲಿ ಕೊಡ್ತಾರೆ. ಬಿಕಾಸ್ ನಿಮಗೆ ಎಕ್ಸಾಮ್ಸ್ ಆಗಿದ್ದೇ ಮೇಯಲ್ಲಲ್ವ, ಮೇ ಆರ್ ಏಪ್ರಿಲಲ್ಲಿ ಮುಗಿದಿರುತ್ತೆ. ಸೊ ಸೆಕೆಂಡ್ ಸೆಮ್ ಅಂತ ಚೇಂಜ್ ಮಾಡಿದ ತಕ್ಷಣ ನಿಮಗೆ ಅಸೈನ್ಮೆಂಟ್ಸು ಜೂನ್ ಆರ್ ಜುಲೈಯಲ್ಲಿ ನಿಮಗೆ ಅನೌನ್ಸ್ ಮಾಡ್ತಾರೆ. ಅನೌನ್ಸ್ ಆದಮೇಲೆ ಏನು ಮಾಡಬೇಕು ಅಂತ ನೆಕ್ಸ್ಟ್ ನೋಡೋಣ. ಅದಕ್ಕೆ ಮುಂಚೆ ಇದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ನೀವು ಸೆಕೆಂಡ್ ಸೆಮ್ಮಲ್ಲಿ ಇರಬೇಕಾದ್ರೇ ನೀವು ಸೆಕೆಂಡ್ ಇಯರ್ಗೆ ವಿಚ್ ಇಸ್ 3rd and 4th ಸೆಮ್ ಅದಕ್ಕೆ ನೀವು ಅಡ್ಮಿಷನ್ ಆಗಬೇಕು. ಯಾಕೆ ಮ್ಯಾಮ್ ನಾವು ಇನ್ನೂ ಸೆಕೆಂಡ್ ಸೆಮ್ ಎಕ್ಸಾಮೇ ಮುಗ್ದಿಲ್ಲ, ಅಷ್ಟು ಬೇಗ ನಾವು ಯಾಕೆ ಸೆಕೆಂಡ್ ಇಯರ್ಗೆ ಅಡ್ಮಿಷನ್ ಆಗಬೇಕು ಅಂತ ನೀವು ಕ್ವೆಶನ್ ಮಾಡಬಾರ್ದು. ಬಿಕಾಸ್ ಯೂನಿವರ್ಸಿಟಿಯಲ್ಲಿ ನೀವು ಅಡ್ಮಿಷನ್ ಆಗಿದ್ದೆ ಜುಲೈ ಸೈಕಲ್ ಅಲ್ವಾ. ಸೊ ಇನ್ನೊಂದು ಜುಲೈಯೇ ಬಂದಿದೆ. ಸೊ ಇದು ಲೈಕ್ ಇಟ್ಸ್ ಎ ಸೆಕೆಂಡ್ ಇಯರ್ ಅಷ್ಟೇ. ಸೊ ನೀವು ಅಫ್ಕೋರ್ಸ್ ನೀವು ಅಡ್ಮಿಷನ್ ಮಾಡಲೇಬೇಕು. ನನಗೆ ಗೊತ್ತು ಕಮೆಂಟ್ ಸೆಕ್ಷನ್ ನಂಗೆ ತುಂಬ ಬಂದು ಬೈತೀರಾ ಅಂತ, ಬಟ್ ನನಗೆ ಬೈಯೋದು ನಿಮಗೆ ಏನೂ ಪ್ರಯೋಜನ ಇಲ್ಲ. ಬಿಕಾಸ್ ಯೂನಿವರ್ಸಿಟಿ ವರ್ಕ್ ಆಗೋದೇ ಹೀಗೆ, ಸೊ ಯೂನಿವರ್ಸಿಟಿ ಮಾಡ್ಕೊಳ್ಳೋದೇ ಹೀಗೆ. ನೀವು ಸೆಕೆಂಡ್ ಇಯರಲ್ಲಿ ಇರಬೇಕಾದ್ರೇ ನೀವು ಸೆಕೆಂಡ್ ಸೆಮ್ಮಿಗೆ ನೀವು ಸೆಕೆಂಡ್ ಇಯರಿಗೆ ನೀವು ಅಡ್ಮಿಷನ್ ನೀವು ಮಾಡಲೇಬೇಕಾಗತ್ತೆ, ವಿಚ್ ಇಸ್ ಫಾರ್ 4th and 3rd ಸೆಮ್. ಓಕೆನಾ. ಅದು ಟೈಮ್ಲೈನ್ ಬಂದು ನಿಮಗೆ ಜುಲೈಯಿಂದ ಸೆಪ್ಟೆಂಬರ್ವರೆಗೂ ಮ್ಯಾಕ್ಸಿಮಮ್ ಇರುತ್ತೆ. ಸೊ ಈ ಅಸೈನ್ಮೆಂಟ್ಸ್ ಎಲ್ಲ ನೀವು ಆಲ್ರೆಡಿ ಸಬ್ಮಿಟ್ ಮಾಡಿಬಿಟ್ಟಿರ್ತೀರ. ಅದಾದಮೇಲೆ ನಿಮಗೆ ಆಗಸ್ಟಲ್ಲಿ ಸೆಕೆಂಡ್ ಸೆಮ್ದು ಫೀಸ್ ಪೇ ಮಾಡಿ ಅಂತ ಬರುತ್ತೆ ನೋಟಿಫಿಕೇಷನ್. ಆ್ಯಂಡ್ ವಿತಿನ್ ಟೈಮ್ಲೈನ್ ಕೂಡ ಇರುತ್ತೆ. ಮತ್ತು ಫೈನ್ ಪೇ ಮಾಡಿಸ್ಕೊಂಡು ಕೂಡ ಮಾಡ್ಕೊಳ್ಳೋದು ಇರ್ತಾರೆ. ಒಂದು ಸ್ವಲ್ಪ 1 month ಅಷ್ಟು ಟೈಮ್ ಕೊಡ್ತಾರೆ ಅಂದ್ಕೊಳ್ಳಿ. ಅಷ್ಟರಲ್ಲಿ ನೀವು ಸೆಕೆಂಡ್ ಸೆಮ್ದು ಫೀಸ್ ಪೇ ಮಾಡಬೇಕು. ಪೇ ಮಾಡಿದ್ಮೇಲೆ ನಿಮಗೆ ಆಫ್ಲೈನ್ ಆರ್ ಆನ್ಲೈನ್ ಕ್ಲಾಸಸ್ ವಿಲ್ ಬಿ ಕಂಡಕ್ಟೆಡ್ ಬೈ ಸೆಪ್ಟೆಂಬರ್ ನಿಮಗೆ ಕ್ಲಾಸಸ್ ಇರುತ್ತೆ. ಮತ್ತು ಈ ಸೆಪ್ಟೆಂಬರ್ ಕ್ಲಾಸೆಲ್ಲ ಮುಗಿಸ್ಕೊಂಡು ವೆಯ್ಟ್ ಮಾಡ್ತಿರ್ತೀರಾಗ ಗೊತ್ತಾ ಸೆಕೆಂಡ್ ಸೆಮ್ ಎಕ್ಸಾಮ್ಗೆ, ಅವಾಗ ನಿಮಗೆ ಶಾಕಿಂಗ್ ಆಗಿ ನಿಮಗೆ ಫಸ್ಟ್ ಸೆಮ್ ರಿಸಲ್ಟ್ ಕೂಡ ಅನೌನ್ಸ್ ಆಗುತ್ತೆ, ಹ್ಯಾಸ್ ಐ ಸೆಡ್ ಬಿಫೋರ್. ಮತ್ತು ಸೆಕೆಂಡ್ ಸೆಮ್ ಎಕ್ಸಾಮ್ಸ್ ವಿಲ್ ಬಿ ಫ್ರಮ್ ಅಕ್ಟೋಬರ್ ಟು ನವಂಬರ್. ಮ್ಯಾಕ್ಸಿಮಮ್ ನವಂಬರಲ್ಲಿರುತ್ತೆ, ಯಾವುದಾದ್ರೂ 1-2 ಅಕ್ಟೋಬರಲ್ಲಿರೋ ಚಾನ್ಸಸ್ ಇರುತ್ತೆ ಅಷ್ಟೇ. ಓಕೆನಾ. ಸೊ ಇಷ್ಟು ಆದಮೇಲೆ ನಿಮಗೆ ರಿಸಲ್ಟ್ ಯಾವಾಗ ಬರುತ್ತೆ ಅಂದರೆ ಆ್ಯಸ್ ಐ ಸೆಡ್ ಬಿಫೋರ್, ಅಗೇನ್ ನೀವು 3rd ಸೆಮ್ಗೆ ಹೋದ್ಮೇಲೆ 3rd ಸೆಮ್ ಎಕ್ಸಾಮಿಗೆ ವೆಯ್ಟ್ ಮಾಡ್ತಿರ್ತೀರಲ್ಲ, ಎಕ್ಸಾಮ್ ಫೀ ಪೇ ಮಾಡಿದ್ಮೇಲೆ ಆವಾಗ ನಿಮಗೆ ಸೆಕೆಂಡ್ ಸೆಮ್ದು ರಿಸಲ್ಟ್ ಬರುತ್ತೆ. ಆ್ಯಂಡ್ ನಿಮ್ಮದು ಫೈನಲ್ ಡೇ ಎಕ್ಸಾಮ್ ಆಗಿದ ತಕ್ಷಣ ನೀವು ಅಗೇನ್ KSOU ಆ್ಯಪಲ್ಲಿ ನೀವು 3rd ಸೆಮ್ ಅಂತ ನೀವು ಚೇಂಜ್ ಮಾಡಬೇಕಾಗತ್ತೆ. ಬಿಕಾಸ್ ಅವರು ಯಾರ್ಯಾರು ಸೆಮ್ ವೈಸ್ ಚೇಂಜ್ ಆಗಿದ್ದಾರೆ ಅವ್ರಿಗೆ ಮಾತ್ರ ನೋಟಿಫಿಕೇಷನಲ್ಲಿ ಕೊಡ್ತಾ ಇರ್ತಾರೆ. ಸೊ ನೀವೇನಾದ್ರು ನೋಟಿಫಿಕೇಷನ್ ಮಿಸ್ ಮಾಡಿಕೊಂಡ್ರೆ ಅದು ನಿಮಗೆ ಲಾಸ್ ಆಗುತ್ತೆ. ಸೊ ಆದಷ್ಟು KSOU ಆ್ಯಪಲ್ಲಿ ಏನೆಲ್ಲ ನೋಟಿಫಿಕೇಷನ್ ಬಿಡ್ತಾ ಇರ್ತಾರೋ ಅದು ನಿಮಗೆ ಕರೆಕ್ಟಾಗಿ ಬರಬೇಕು ಅಂದರೆ ನಿಮ್ಮ ಸೆಮಿಸ್ಟರ್ನ ಪ್ರಾಪರಾಗಿ ಚೇಂಜ್ ಮಾಡಿ ಇಟ್ಕೊಳ್ಳಿ. ಸೊ ಇವತ್ತು ಲಾಸ್ಟ್ ಡೇ ಎಕ್ಸಾಮ್ ಸೆಕೆಂಡ್ ಸೆಮ್ ಮುಗ್ದಿದೆ ಅಂದರೆ ಹೋಗಿದ ತಕ್ಷಣ 3rd ಸೆಮ್ದು ಎಕ್ಸಾಮ್ ಚೇಂಜ್ ಮಾಡಿಬಿಡಿ ಡೇಟ್ನ. ಮತ್ತು ನಿಮ್ಮ ಮಾರ್ಕ್ಸ್ ಕಾರ್ಡ್ ಬಂದು ಆ್ಯಸ್ ಐ ಸೆಡ್ ಅಗೇನ್ ರಿಸಲ್ಟ್ ಬಂದಾದಮೇಲೆ ವಿತಿನ್ 1 or 2 months ಒಳಗೆ ರಿಜಿಸ್ಟರ್ ಅಡ್ರೆಸ್ಗೆ ಅವರು ಪೋಸ್ಟಲಲ್ಲಿ ಕಳಿಸ್ಕೊಡ್ತಾರೆ. ಇಟ್ ವಿಲ್ ಬಿ ಇಂಡಿಯನ್ ಪೋಸ್ಟ್ ಇಟ್ ಸೆಲ್ಫ್. ಸೊ ಇಷ್ಟ ಆಯಿತಾ. ಸೊ ಇವಾಗ ನೀವು ಆ್ಯಪಲ್ಲಿ ಚೇಂಜ್ ಮಾಡಿದ ತಕ್ಷಣ ನೀವು ಅಫಿಷಿಯಲಿ 3rd ಸೆಮ್ ಜುಲೈ ಸೈಕಲ್ ಸ್ಟೂಡೆಂಟ್ಸ್ ಆಗಿರ್ತೀರ. ಸೊ ದ ಸೇಮ್ ಪ್ಯಾಟರ್ನ್ ವಿಲ್ ಬಿ ಕಂಟಿನ್ಯೂಡ್. ಓಕೆನಾ. ಸೇಮ್ ಅಸೈನ್ಮೆಂಟ್ಸ್ ಬಂದು ನಿಮಗೆ ತಿರ್ಗಾ ಡಿಸೆಂಬರ್ ಟು ಜಾನ್ವರಿಯಲ್ಲಿ ಅನೌನ್ಸ್ ಆಗುತ್ತೆ.
ಮತ್ತು ಥರ್ಡ್ ಸೆಮ್ ಫೀಸ್ ಬಂದು ನಿಮಗೆ ಎಕ್ಸಾಮ್ ಫೀ ಯಾವಾಗ ಪೇ ಮಾಡಬೇಕು ಅಂದರೆ ಫೆಬ್ರವರಿಯಲ್ಲಿ ಪೇ ಮಾಡಬೇಕಾಗತ್ತೆ. ಮತ್ತು ನಿಮ್ಮ ಆನ್ಲೈನ್ ಆರ್ ಆಫ್ಲೈನ್ ಕ್ಲಾಸ್ ಬಂದು ನಿಮಗೆ ಮಾರ್ಚಲ್ಲಿ ಕಂಡಕ್ಟ್ ಮಾಡ್ತಾರೆ, ಮ್ಯಾಕ್ಸಿಮಮ್ ಮಾರ್ಚಲ್ಲೇ ಇರುತ್ತೆ. ಮತ್ತು ನಿಮ್ಮ ಎಕ್ಸಾಮ್ಸ್ ಯಾವಾಗಿರುತ್ತೆ ಅಂದರೆ ಮೇಯಿಂದ ಜೂನ್ ಅಷ್ಟರಲ್ಲಿ ಇರುತ್ತೆ. ಲೈಕ್ ಮೇ ಲಾಸ್ಟ್ ವೀಕಿಂದ ಜೂನ್ ಫಸ್ಟ್ ವೀಕ್ ಅಷ್ಟರಲ್ಲಿ ನಿಮಗೆ ಎಕ್ಸಾಮ್ಸ್ ಮುಗ್ದೋಗುತ್ತೆ. ಇಷ್ಟು ಆದಮೇಲೆ ನಿಮಗೆ ರಿಸಲ್ಟ್ ಯಾವಾಗ ಬರುತ್ತೆ ಅಂದರೆ ಅಗೇನ್ ನೀವು ನೆಕ್ಸ್ಟ್ ಸೆಮ್ ಫೀ ಪೇ ಮಾಡ್ತೀರಾ ಗೊತ್ತಾ, 4th ಸೆಮ್ದು, ಆವಾಗ ನಿಮಗೆ 3rd ಸೆಮ್ ರಿಸಲ್ಟು ಅನೌನ್ಸ್ ಮಾಡ್ತಾರೆ. ಸೊ ನಿಮ್ಮ ಫೈನಲ್ ಎಕ್ಸಾಮ್ ಮುಗಿದ ತಕ್ಷಣ ತಿರ್ಗಾ ನೀವು KSOU ಆ್ಯಪಲ್ಲಿ 4th ಸೆಮ್ ಅಂತ ಅಪ್ಡೇಟ್ ಮಾಡ್ಕೊಬೇಕು. ಅಗೇನ್ ನಿಮ್ಮ ಮಾರ್ಕ್ಸ್ ಕಾರ್ಡ್ ಬಂದು ರಿಜಿಸ್ಟ್ರ್ ಪೋಸ್ಟಿಗೆ ನಿಮಗೆ ರಿಜಿಸ್ಟ್ರ್ ಅಡ್ರೆಸ್ಗೆ ಬರುತ್ತೆ. ಸೊ 4th ಸೆಮ್ ಜುಲೈ ಸೈಕಲ್ ಅವರು, ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ಇದರಲ್ಲಿ ನೀವು ಅಸೈನ್ಮೆಂಟ್ಸ್ ಜೊತೆಗೆ ಪ್ರಾಜೆಕ್ಟ್ ವರ್ಕ್ ಮತ್ತು ವೈವಾ ಕೂಡ ಅಟೆಂಡ್ ಮಾಡಬೇಕಾಗತ್ತೆ. ಪ್ರಾಜೆಕ್ಟ್ ವರ್ಕ್ ಏನು ಮ್ಯಾಮ್, ನಮಗೇನು ಅದ್ರ ಬಗ್ಗೆ ಐಡಿಯಾನೇ ಇಲ್ಲ ಅಂದರೆ, ನೀವು ಸೆಕೆಂಡ್ ಇಯರ್ ಎಕ್ಸಾಮ್ ಅಡ್ಮಿಷನ್ ಆಗಿರ್ತೀರ ಗೊತ್ತಾ, ಅಡ್ಮಿಷನ್ ಆಗಿದ ತಕ್ಷಣ ಅವರು ನಿಮಗೆ ಸಬ್ಜೆಕ್ಟ್ಸ್ ವೈಸಲ್ಲಿ ಕೊಟ್ಟಿರ್ತಾರೆ. ಅದರಲ್ಲಿ ನಿಮಗೆ ಮೆನ್ಷನ್ ಕೂಡ ಆಗಿರುತ್ತೆ ವೈವಾ ಅಂತ. ನೀವು ಕಂಪಲ್ಸರಿ ವೈವಾ ಮತ್ತು ಪ್ರಾಜೆಕ್ಟ್ ಮಾಡಲೇಬೇಕಾಗತ್ತೆ. ಮತ್ತು ಇದರಲ್ಲಿ ನಿಮಗೆ ಅಸೈನ್ಮೆಂಟ್ಸ್ ಬಂದು ಸೇಮ್ ಜೂನಿಂದ ಜುಲೈ ಅಷ್ಟಕ್ಕೆ ಕೊಡ್ತಾರೆ ಅಸೈನ್ಮೆಂಟ್ಸು. ಮತ್ತು ಅಲಾಂಗ್ ವಿತ್ ದಟ್ ನೀವು ಅಸೈನ್ಮೆಂಟ್ಸ್ ಜೊತೆಗೆ ಪ್ರಾಜೆಕ್ಟ್ ವರ್ಕು ಕೂಡ ಮಾಡಬೇಕಾಗತ್ತೆ. ಪ್ರಾಜೆಕ್ಟ್ ವರ್ಕ್ ಬಗ್ಗೆ ನಿಮ್ಗೇನಾದರೂ ಐಡಿಯಾ ಬೇಕು ಅಂದರೆ ನೀವು ನಾನು ಕಾರ್ಡಲ್ಲಿ ಕೊಡ್ತೀನಿ, ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿ ಹಾಕಿದ್ದೀನಿ ಯಾವ ಥರ ಪ್ರಾಜೆಕ್ಟ್ ಇರುತ್ತೆ, ಯಾವ ಥರ ನೀವು ತಗೊಬೇಕಾಗತ್ತೆ, ಯಾವ ಥರ ನೀವು ಪ್ರಾಜೆಕ್ಟ್ನ ತೊಗೊಂಡೋಗಿ ವೈವಾ ಅಟೆಂಡ್ ಮಾಡಬೇಕು ಅಂತ ಕಂಪ್ಲೀಟ್ ಗೈಡ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಕಾರ್ಡಲ್ಲಿ ಕೂಡ ಕೊಡ್ತೀನಿ, ಮಿಸ್ ಮಾಡಿದೆ ಅಲ್ಲೊಂದ್ಸರಿ ಚೆಕ್ ಮಾಡಿ, ಬಿಕಾಸ್ ಇದ್ರಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡೋದಿಲ್ಲ. ಸೊ ಪ್ರಾಜೆಕ್ಟ್ ವರ್ಕ್ ನೀವು ಯಾವ ಥರ ಸ್ಪೆಷಲೈಸೇಷನ್ ತೊಗೊಂಡಿರ್ತೀರ, ಫಾರ್ MCOM ಪೀಪಲ್ ಫಿನಾನ್ಸ್ ಆರ್ ಅಕೌಂಟ್ಸ್ ಆರ್ HR ಆ ಥರ ಸ್ಪೆಷಲೈಸೇಷನ್ ಇರುತ್ತೆ ಗೊತ್ತಾ, ಅದರಲ್ಲಿ ನೀವು ಚೂಸ್ ಮಾಡ್ಕೊಂಡು ಮಾಡಬೇಕಾಗತ್ತೆ. MBA ಅವರಿಗೆ ಫಿನಾನ್ಸ್ ಆಗಲಿ, ಅಕೌಂಟ್ಸ್ ಆಗಲಿ, HR ಆಗಲಿ, ಈ ಥರ ಇರೋ ಟಾಪಿಕ್ಸ್ ಮೇಲೆ ಬೇಸ್ಡ್ ಆನ್ ಯೋರ್ ಸ್ಪೆಷಲೈಸೇಷನ್ ಅದ್ರ ಮೇಲೆ ನಿಮಗೆ ಪ್ರಾಜೆಕ್ಟ್ಸ್ ಕೊಡ್ತಾ ಹೋಗ್ತಾರೆ. ಇದು ಕಂಪಲ್ಸರಿ ನೀವು ಮಾಡಲೇಬೇಕಾಗತ್ತೆ. ಮತ್ತು ನಿಮ್ಮ 4th ಸೆಮ್ ಎಕ್ಸಾಮ್ ಫೀ ಯಾವಾಗ ಪೇ ಮಾಡಬೇಕು ಅಂದರೆ ಆಗಸ್ಟಲ್ಲಿರುತ್ತೆ. ಮತ್ತು ನಿಮಗೆ ಕ್ಲಾಸಸ್ ಕೂಡ ಆಫ್ಲೈನ್ ಆರ್ ಆನ್ಲೈನ್ ಕ್ಲಾಸಸ್ ನಿಮಗೆ ಸೆಪ್ಟೆಂಬರಲ್ಲಿರುತ್ತೆ. ಮತ್ತು ನಿಮ್ಮ ಎಕ್ಸಾಮ್ಸ್ ಬಂದು ಅಕ್ಟೋಬರಿಂದ ನವಂಬರ್ ಒಳಗೆ 4th ಸೆಮ್ದು ಮುಗಿಯುತ್ತೆ. ಓಕೆನಾ, 4th ಸೆಮ್ ಎಕ್ಸಾಮ್ಸ್ ಮುಗಿಯುತ್ತೆ. ನಿಮ್ಮ 4th ಸೆಮ್ ಎಕ್ಸಾಮ್ಸ್ ಆಗಿದ್ದು 1 ವೀಕ್ ಅಷ್ಟಕ್ಕೆ ನೀವು ವೈವಾ ಅಟೆಂಡ್ ಮಾಡಬೇಕಾಗತ್ತೆ. ಅದು ಮೈಸೂರಿಗೆ ಹೋಗಾಗಬೇಕು. ಮ್ಯಾಮ್ ನಾನು ಅಡ್ಮಿಷನ್ ಮಾಡಿದ್ದು ಇಲ್ಲೇ ನಮ್ಮ ರೀಜ್ನಲ್ ಸೆಂಟ್ರಲ್ಲಿ ಮಾಡಿದ್ದೀನಿ ಮ್ಯಾಮ್, ನೀನು ಇಲ್ಲೇ ಹೋಗಿ ಮಾಡಬಾರ್ದಾ? ನೋ, ಮಾಡೋಂಗಿಲ್ಲ. ರೂಲ್ಸ್ ಇರೋದು ನೀವು ವೈವಾ ಏನೇ ಇದ್ದರೂ ಪ್ರಾಜೆಕ್ಟ್ ವರ್ಕ್ಗೋಸ್ಕರ ನೀವು ಮೈಸೂರಿಗೆ ಹೋಗಬೇಕಾಗತ್ತೆ. ಪ್ರಾಜೆಕ್ಟ್ ತಗೊಳ್ಳೋದಾಗಲಿ, ಸಬ್ಮಿಟ್ ಮಾಡೋದಾಗಲಿ, ಇಲ್ಲ ವೈವಾಗಾಗಲಿ 3 ಟೈಮ್ಸು ಕೂಡ ನೀವು ಕಂಪಲ್ಸರಿ ಮೈಸೂರಿಗೆ ವಿಸಿಟ್ ಮಾಡಲೇಬೇಕಾಗತ್ತೆ. ಇಟ್ಸ್ ಮ್ಯಾಂಡೇಟ್ರಿ. ಅದಕ್ಕೆ ನಿಮಗೆ ಕಂಪ್ಲೀಟ್ ವಿಡಿಯೋ ಬೇಕು ಅಂದರೆ ಕಾರ್ಡಲ್ಲಿ ಆಲ್ರೆಡಿ ಕೊಟ್ಟಿದ್ದೀನಿ, ಮಿಸ್ ಮಾಡಿದೆ ಅಲ್ಲೊಂದ್ಸರಿ ಚೆಕ್ ಮಾಡಿ ವೈವಾ ಬಗ್ಗೆ. ಮತ್ತು ನೆಕ್ಸ್ಟ್ ನಿಮಗೆ ರಿಸಲ್ಟ್ ಯಾವಾಗ ಬರುತ್ತೆ ಅಂದರೆ ಎಕ್ಸಾಮ್ ಆಗಿದ್ದು 1 or 2 ಮಂತ್ಸ್ ಲೈಕ್ ಡಿಸೆಂಬರ್ ಆರ್ ಜಾನ್ವರಿ ಒಳಗೆ ನಿಮಗೆ ರಿಸಲ್ಟ್ಸ್ ಕೂಡ ಬಂದುಬಿಡುತ್ತೆ. ನಿಮ್ಮ ರಿಸಲ್ಟ್ಸ್ ಬಂದಮೇಲೆ ಎಲ್ಲ ಸಬ್ಜೆಕ್ಟಲ್ಲೂ ನೀವು ಪಾಸ್ ಆಗಿದ್ದೀರಾ ಅಂದರೆ ನಿಮಗೆ ಕಾನ್ವೊಕೇಷನ್ ಲೆಟರ್ ಅಪ್ಲೈ ಮಾಡೋಕ್ಕೆ ಆಪ್ಷನ್ ಕೂಡ ಕೊಡ್ತಾರೆ. ಇದು ರಿಸಲ್ಟ್ ಬಂದು ಮಾರ್ಕ್ಸ್ ಕಾರ್ಡ್ ಕೂಡ ಮನೆಗೆ ಬರುತ್ತೆ. ಮನೆಗೆಲ್ಲ ಬಂದಾದಮೇಲೆ ಯು ಕ್ಯಾನ್ ಅಪ್ಲೈ ಫಾರ್ ದಿ ಕಾನ್ವೊಕೇಷನ್ ಲೆಟರ್. ಅದಕ್ಕೆ ಸಪ್ರೇಟ್ ಪೇ ಕೂಡ ಮಾಡಬೇಕಾಗತ್ತೆ. ಇದರಲ್ಲಿ ನೀವು ಮಾರ್ಕ್ಸ್ ಕಾರ್ಡಲ್ಲಿ ನಿಮಗೆ ಪೋಸ್ಟಲಲ್ಲಿ ಬಂದಿದೆ ಆದಮೇಲೆ ಇದು ಕೂಡ ನೀವು ಪೋಸ್ಟಲಲ್ಲಿಗೆ ಕೂಡ ತೊಗೊಬೋದು. ಇಲ್ಲ ಬೇಡ ಅಂದರೆ ಯು ಕ್ಯಾನ್ ವಿಸಿಟ್ ದಿ ಮೈಸೂರು ಯೂನಿವರ್ಸಿಟಿ ಆ್ಯಂಡ್ ಟೇಕ್ ಅಪ್ ದಿ ಕಾನ್ವೊಕೇಷನ್ ಲೆಟರ್. ಬಟ್ ಮೈಸೂರಿಗೆ ಹೋಗಿ ನೀವು ತೊಗೊಬೇಕು ಅಂದರೆ ಖಂಡಿತ ಫಸ್ಟ್ ಕ್ಲಾಸಲ್ಲಿ ಮಾರ್ಕ್ಸ್ ತೊಗೊಬೇಕು, ವಿಚ್ ಇಸ್ 70% ಆರ್ 80% ಮೇಲೆ ಇರೋರಿಗೆ ಮಾತ್ರ ಅಲ್ಲಿ ಕರ್ಸ್ಕೊಂಡ್ಬಿಡ್ತಾರೆ. ಬಿಕಾಸ್ ಎಲ್ರಿಗೂ ಕರೆದು ಕೊಟ್ಟರೆ ಅಲ್ಲಿ ಕಾನ್ವೊಕೇಷನ್ ಅವ್ರಿಗೂ ಕೂಡ ಆಗಲ್ಲ ಅಲ್ವಾ, ತುಂಬ ಟೈಮ್ ತಗೊಳುತ್ತೆ. ಸೊ ದರ್ಸ್ ಅ ರೆಸ್ಟ್ರಿಕ್ಷನ್, ಡಿಸ್ಟಿಂಕ್ಷನ್ ಸ್ಟೂಡೆಂಟ್ಸ್ ಮಾತ್ರ ಹೋಗಿ ಅಲ್ಲಿ ತೊಗೊಬೇಕು ಅಂತ. ಸೊ ಇಷ್ಟು ಆದಮೇಲೆ ನಿಮ್ಮ ಕಾನ್ವೊಕೇಷನ್ ಲೆಟರ್ಸ್ ಯಾವಾಗ ಬರುತ್ತೆ ಅಂದರೆ ಅಪ್ಕಮಿಂಗ್ ಎಕ್ಸಾಮ್ ಆಗಿ ನಿಮಗೆ ಒಂದು ಅಕ್ಟೋಬರ್ ಬರುತ್ತಲ್ವಾ, ಎನಿ ಇಯರ್ ಒಂದು ಎಕ್ಸಾಮ್ 4th ಸೆಮ್ ತೊಗೊಂಡಿರ್ತೀರ, ಅದಾದಮೇಲೆ ನೆಕ್ಸ್ಟ್ ಅಕ್ಟೋಬರ್ ಬರುತ್ತೆ ಗೊತ್ತಾ, ಆವಾಗ ನೀವು ಸರ್ಟಿಫಿಕೇಟ್ ನೀವು ಮೈಸೂರಿಗೆ ಕೂಡ ಕಲೆಕ್ಟ್ ಮಾಡ್ಬೋದು ಆರ್ ನಿಮಗೆ ಕೂಡ ಪೋಸ್ಟಲ್ಲಿ ಬರುತ್ತೆ. ಸೊ ಇಷ್ಟು ನಿಮಗೆ KSOU ಅಲ್ಲಿ ಜುಲೈ ಸೈಕಲ್ ಅವ್ರಿಗೆ ಕಂಪ್ಲೀಟ್ ಗೈಡೆನ್ಸ್ ಆಗಿದೆ. ಸೊ ಐ ಥಿಂಕ್ ನಿಮಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿದ್ದಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೇ ಥರ ನಿಮಗೆ ಬೇರೆ ವಿಡಿಯೋ ಬೇಕು ಅಂದರೆ ಫಸ್ಟ್ ನೀವು ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸಿಗೆ ಆದಷ್ಟು ಶೇರ್ ಮಾಡಿ. ಯಾರೆಲ್ಲ ಜುಲೈ ಸೈಕಲ್ ತೊಗೊಂಡಿದ್ದಾರೆ ಆರ್ ಜುಲೈ ಸೈಕಲಲ್ಲಿ ಅಡ್ಮಿಷನ್ ಮಾಡ್ಕೊಬೇಕು ಅಂದ್ಕೊಂಡಿದ್ದಾರೆ, ಸೊ ಅಂಥವ್ರಿಗೆ ಪ್ರತಿಯೊಬ್ಬರಿಗೂ ಪ್ಲೀಸ್ ಈ ವಿಡಿಯೋನ ಶೇರ್ ಮಾಡಿ. ಸೊ ದಟ್ ಅವ್ರಿಗೆ ಪ್ರಾಪರ್ ಗೈಡೆನ್ಸ್ ಸಿಗುತ್ತೆ KSOU ಕೋರ್ಸಸ್ ಮೇಲೆ.
ಮತ್ತು ನನ್ನ ಚಾನಲ್ ಆಜೆ ಆಂಗ್ರಿ ಬರ್ಡ್ ಕನ್ನಡಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಅವಾಗ ತಾನೇ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ಬೇಗ ಸಿಗ್ತಿರುತ್ತೆ ರಿಲೇಟೆಡ್ ಟು ಆಲ್ ಯುವರ್ KSOU ಥಿಂಗ್ಸ್. ಸೊ ದಟ್ಸ್ ಇಟ್ ಫಾರ್ ದ ಡೇ. ಇದೇ ಥರ ಇನ್ನೊಂದು ಒಳ್ಳೆ ವಿಡಿಯೋದಲ್ಲಿ ಸಿಗೋಣ. ಚಿಯರ್ಸ್ ಆಲ್.